ಇವತ್ತು ಕರ್ನಾಟಕದ ಒಂದು ಸುಂದರವಾದ ಹಳ್ಳಿಯ ಕಡೆಗೆ ನನ್ನ ಪಯಣ ಹೊರಟಿದ್ದು, ಇಲ್ಲಿ ನಾನು ಕಂಡ ಸುಂದರವಾದ ದೃಶ್ಯಗಳ ಬಗ್ಗೆ ವರ್ಣಿಸಲಾಗಿದೆ. ಕಂಚನಹಳ್ಳಿ ಎಂಬ ಗ್ರಾಮವು ಇತಿಹಾಸದ ಶತಮಾನದಿಂದಲೂ ಇದ್ದಂತಹ ಒಂದು ಹಳ್ಳಿ. ಇದು ಶತಮಾನದಲ್ಲಿ ಕಂಚಿಗರು ಹೆಚ್ಚಾಗಿ ಬಾಳುತ್ತಿದ್ದರು ಎಂಬ ಉದ್ದೇಶದಿಂದಾಗಿ ಕಂಚನಹಳ್ಳಿ ಎಂಬ ಹೆಸರು ಈ ಗ್ರಾಮಕ್ಕೆ ಲಭಿಸಿತು. ಈ ಗ್ರಾಮವು ಒಂದು ಹೆಸರಾಂತ ಹಾಗೂ ಮೈಜುಂಬಿಸುವಂತಹ ಬೆಟ್ಟದ ಕಥೆಯನ್ನು ಇದು. ಆ ಬೆಟ್ಟದ ಹೆಸರೇ ಭೀಮನಕಿಂಡಿ ಎಂಬ ಹೆಸರನ್ನು ನೇಮಿಸಲಾಗಿದೆ. ಈ ಬೆಟ್ಟವು ಮಹಾಭಾರತದ ಹಿನ್ನೆಲೆಯನ್ನು ಹೊಂದಿದೆ ಎಂಬುದು ಯಾವ ಸಂಶಯವೂ ಇಲ್ಲ. ಭೀಮನಕಿಂಡಿ ಬೆಟ್ಟವು ಬಸವೇಶ್ವರನ ದೇವಾಲಯವನ್ನು ಸರಿಸುಮಾರು 2500 ವರ್ಷಗಳ ಮಹಾಭಾರತದ ಇತಿಹಾಸದ ಹಿನ್ನೆಲೆಯನ್ನು ಹೊಂದಿದೆ. ಪಾಂಡವರಿಗೂ ಕೌರವರಿಗೂ ದ್ವೇಷ ಉಂಟಾಗಿ ಇವರಿಬ್ಬರಿಗೂ ಪಗಡೆ ಆಡಲು ಬಯಸುತ್ತಾರೆ. ಈ ಪಗಡೆ ಆಟದಲ್ಲಿ ಕೌರವರು ಮೋಸದಿಂದ ಪಾಂಡವರನ್ನು ಸೋಲಿಸುತ್ತಾರೆ. ನಂತರ ಪಾಂಡವರನ್ನು ಕೌರವರು 12 ವರ್ಷಗಳ ಕಾಲ ವನವಾಸ ಹಾಗೂ 2 ವರ್ಷಗಳ ಅಜ್ಞಾತವಾಸ ಅನುಭವಿಸಬೇಕಾಗುತ್ತದೆ ಎಂದು ಆಜ್ಞೆ ನೀಡಿರುತ್ತಾರೆ. ಪಾಂಡವರು ಭೀಮಪ್ಪನ ಬೆಟ್ಟದ ಸೌಂದರ್ಯವನ್ನು ಕಳೆಯುವುದಕ್ಕಾಗಿ ಒಂದು ವನವಾಸ ಕಳೆಯುತ್ತಾರೆ. ಬೆಟ್ಟದಲ್ಲಿ ಜೀವನವನ್ನು ಕಳೆಯುವುದಕ್ಕಾಗಿ ವ್ಯವಸಾಯವನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಕುಂತಿದೇವಿಯು ತನ್ನ ಮಕ್ಕಳಿಗೆ ಆಹಾರವನ್ನು ತೆಗೆದುಕೊಂಡು ಹೋಗಿ ಮಕ್ಕಳನ್ನು ಕೂಗುತ್ತಾಳೆ. ಆದರೆ ಅಲ್ಲಿ ಜಾಗವಿಲ್ಲದೆ ಆಕೆ ಮಕ್ಕಳ ಬಳಿ ಹೋಗಲಾರದೆ ತನ್ನ ಮಕ್ಕಳು ಬಿಲ್ಲಿನಿಂದ ಆ ಬಂಡೆಯನ್ನು ಹೊಡೆಯುತ್ತಾರೆ. ನಂತರ ಅವಳು ಮಕ್ಕಳ ಬಳಿ ಹೋಗುತ್ತಾಳೆ. ಹೋಗಿ ಆಯಾಸವಾಗಿದೆ ಎಂದು ತನ್ನ ಮಗನ ಮೈಯನ್ನು ಸವರುತ್ತಾ ಅದರ ಮೈಯಿಂದ ಬಂದ ಕೊಳೆಯಿಂದ ದೇವರ ಮೂರ್ತಿಯನ್ನು ಮಾಡಿ ಅವರು ಇದ್ದಂಥ ಜಾಗದಲ್ಲಿ ಆ ಮೂರ್ತಿಯನ್ನು ಇಡುತ್ತಾಳೆ. ಇದರಿಂದ ಬೆಟ್ಟದ ವೀಕ್ಷಣೆಯು ಬಾಕಿಯಾಯಿತಲ್ಲ ಎಂಬ ಬೇಸರವೂ ಉಂಟಾಯಿತು. ಮಳೆ ಕಡಿಮೆಯಾದ ಮೇಲೆ ಮತ್ತೊಮ್ಮೆ ಬೆಟ್ಟಕ್ಕೆ ಹೋಗ್ತೀನಿ, ಅಲ್ಲಿಂದ ಸಂಪೂರ್ಣ ಸೌಂದರ್ಯವನ್ನು ನಿಮ್ಮ ಮುಂದೆ ತರ್ತೀನಿ, ಇದಂತೂ ಖಂಡಿತ.